ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು. ಆ ದಿಶೆಯಲ್ಲಿ ನಮ್ಮ ನಾಯಕರ ಚರ್ಚೆ ನಡೀತಾ ಇದೆ. 28ರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಪಾರ್ಟಿಯನ್ನು ಕಟ್ಟಬೇಕಾಗಿದೆ. ಅದನ್ನೆಲ್ಲವನ್ನು ಗಮನಿಸಿ ನಿನ್ನೆ ತಾನೇ ಸುರ್ಜೇವಾಲ ಸಾಹೇಬರು, ಕೆ ಸಿ ವೇಣುಗೋಪಾಲ್ ಸಾಹೇಬರು ಬಂದು ಹೋಗಿದ್ದಾರೆ. ಇನ್ನೇನು ಡೆಲ್ಲಿಗೆ ಈ ನೀಟ್ ಗಲಾಟೆ ನಡೀತಾ ಇದೆ, ಇದರಿಂದ ಸ್ವಲ್ಪ ಮುಂದೂಡ್ತಕ್ಕಂಥದ್ದಾಗಿದೆ. ಬಹುಶಃ ಸಂಡೇ ಅಥವಾ ಮಂಡೇ ಹೋಗಿ ಚರ್ಚೆ ಮಾಡಿ ಕ್ಲಿಯರ್ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ. ಸರ್, ಈಗ ತಮಿಳುನಾಡು CM ಜೊತೆ ವಿಜಯ್ ಮಾತುಕತೆ ಆಗಿದೆ. ನಮ್ಮ CM ಆ ಸೇಮ್ ವಿಚಾರಗಳನ್ನು ಬಹಿರಂಗ ಮಾಡಲ್ಲ ಅನ್ನೋ ರೀತಿ ಕೇಳಿದೆ. ಅದು ಎಲ್ಲ ಕೆಲವು ರಾಜಕಾರಣದಲ್ಲಿ ಕೆಲವನ್ನ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ, ಕೆಲವು ಮಾಡೋಕ್ಕಾಗೋದಿಲ್ಲ. ಆ ದಿಶೆಯಲ್ಲಿ ಹೇಳಿರ್ಬೋದು. ಸರ್, ಈಗ ಸಾಕಷ್ಟು ಕೇಂದ್ರ ನೀಟ್ ಪರೀಕ್ಷೆಯಲ್ಲಿ ಎಡವಟ್ ಮಾಡ್ಕೊಂಡಿದೆ. ಈಗ 2 ಡಿಮ್ಯಾಂಡ್ಗಳಿಗೆ ಒಪ್ಪಿಗೆ ಕೊಟ್ಟಿದೆ. ಒಂದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಂತ CJP ಪಟ್ಟಿಡಿದೆ. ಈ ಬಗ್ಗೆ ತಾವು ಏನು ಹೇಳ್ತೀವಿ? ರಾಜಕಾರಣದಲ್ಲಿ ವಿಶೇಷವಾಗಿ ಭಾಜಪದವರಿಗೆ ಯುವಕರು ಭಾಳ ಆಸೆಯನ್ನು ಇಟ್ಟುಕೊಂಡು ಬಿಟ್ಟವ್ರು ಅಧಿಕಾರಕ್ಕೆ. ಎಷ್ಟೋ ಕೆಲವು ಯುವಕರು ಆ ರುಚಿಗತ್ತು ಆವೇಶದಲ್ಲಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಚುನಾವಣೆ ಟೈಮ್ದಲ್ಲಿ ಅಷ್ಟು ಮೋದಿಯವ್ರ ಮೇಲೆ ಅವರ ಪ್ರೀತಿ ಇತ್ತು. ಮೋದಿ ಸಾಹೇಬ್ರೆ, ನಿಮಗೆ ಇಷ್ಟು ಜನ ವಿದ್ಯಾರ್ಥಿಗಳು ಮುಖ್ಯನಾ, ಒಬ್ಬ ಮಂತ್ರಿ ಮುಖ್ಯನ ಅಂತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥದ್ದು. ಸರಿ, ತಪ್ಪಿಲ್ಲ ಅಂದರೆ ಒಂದು ಎನ್ಕ್ವೈರಿ ಮಾಡಿ ಆ ನಂತರ ತಗೊಳ್ಳಿ, ಏನಿದೆ ರಾಜಕಾರಣದಲ್ಲಿ. ಆದರೆ ಜನತೆಗೆ ನೀವು ನಿರಾಶೆ ಮೂಡಿಸ್ತಾ ಇದ್ದೀರಿ. ನಿಮ್ಮ ಆಡಳಿತ ಸರಿಯಿಲ್ಲ ಅನ್ನಿಸ್ತಾ ಇದೆ. ಯುವಕರನ್ನ ನೀವು ಹಿಕ್ಕಾಮುಗ್ಗ ಹೊಡಿಸುವ ಮೂಲಕ ಯುವಕರು ನಿಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿ ದ್ರೋಹ ಮಾಡಿದ್ದೀರಿ. ಇಲ್ಲಿವರೆಗೆ ದೇಶದಲ್ಲಿ ಯುವಕರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥ ವಿಚಾರ ನಮ್ಮ ಪ್ರಧಾನಮಂತ್ರಿಗಳಿಗಿಲ್ಲ. ವಿದೇಶಾಂಗ ನೀತಿ ಫೇಲ್ಯೂರ್ ಆಗಿದೆ. ಇವನ್ನೆಲ್ಲ ಮುಚ್ಚಿ ಹಾಕುವುದ್ರ ಜೊತೆಗೆ ಇಂತಹ ಕೆಟ್ಟ ಕೃತ್ಯಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಪ್ರಧಾನಿಗಳು, ಇದನ್ನು ದಯಮಾಡಿ ನಾನು ವಿನಂತಿ ಮಾಡ್ತೀನಿ, ನೀವು ಇದನ್ನು ಹಿಂದೆ ತಗೋಬೇಕು, ಒಂದು ರಾಜೀನಾಮೆ ತಗೋಬೇಕು. ಕಾರಣ ಇಷ್ಟೇ, ನೀವು ತಪ್ಪಾಗಿದೆ ಅಂತೇಳಿ ಒಪ್ಕೊಳ್ಳೋದಾದರೆ ಅವನಿಗೆ ಯಾಕೆ ರಾಜೀನಾಮೆ ಕೇಳ್ತಾರೆ? ಇಡೀ ದೇಶದ ಯುವಜನತೆ ಎಷ್ಟು ವಿದ್ಯಾರ್ಥಿಗಳ